ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ಇಂಗ್ಲೀಷ್ ಮಿಡ್ ಟರ್ಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಮಾಡ್ತಾಯಿದ್ದೀನಿ. ಇದು ಇಂಪಾರ್ಟೆಂಟ್ ಅಂದರೆ ಇದ್ದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ತೆಗಿಯೋದು ತುಂಬ ಅಂದರೆ ತುಂಬ ಕಷ್ಟ. ಅದು ನಿಮ್ಗೆಲ್ರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಹೋದ ವರ್ಷ ಪ್ಯಾಟ್ರನ್ ಇರೋ ಥರ ಈ ಕ್ವೆಶನ್ಸ್ನ ಕೊಟ್ಟಿದ್ದೀನಿ. ಇವಾಗೇನು ಸೆಕೆಂಡ್ ಪಿ ಯು ಅವ್ರಿಗೆ ಚೇಂಜ್ ಆಗಿದೆ ಪ್ಯಾಟ್ರನ್ನು. ಸೊ ಫಸ್ಟ್ ಪಿ ಯು ಅವ್ರಿಗೂ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಚೇಂಜ್ ಆಗಿಲ್ಲ ಅಂದರೆ ಇದೇ ಕ್ವೆಶನ್ಸ್ ಓದ್ಕೊಳ್ಳಿ. ಅಕಸ್ಮಾತ್ ಚೇಂಜ್ ಆದರೆ ಇದೂ ಓದ್ಕೊಳ್ಳಿ. 2 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. 2, 3, 4 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವೆಶನ್ಸು ಇದೆ ಅಲ್ವಾ ಈ ವರ್ಷ. ಸೊ ಅದನ್ನು ಕೂಡ ಇದರಲ್ಲೇ ಇದೆ. ಬಟ್ ಈ ವರ್ಷ ಸೆಕೆಂಡ್ ಪಿ ಯು ಅವ್ರಿಗೆ ಚೇಂಜ್ ಆಗಿದೆ. ನಿಮಗಿನ್ನೂ ಮೆಸೇಜ್ ಬಂದಿಲ್ಲ ಚೇಂಜ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ. ಚೇಂಜ್ ಆಗಿದೆ ಅಂತ ಅಂದರೆ ನೀವು ಈ ಪ್ಯಾಟ್ರನ್ ಯೂಸ್ ಮಾಡೋಕ್ಕಾಗಲ್ಲ. ಈ ವಿಡಿಯೋ ನೋಡಿ ಎಕ್ಸಾಮಿಗೆ ಹೋಗಿ ಬರೆಯೋಕ್ಕಾಗಲ್ಲ. ಸೊ ಚೇಂಜ್ ಆಗಿಲ್ಲ ಅಂತ ಅಂದರೆ ನೀವು ಈ ವಿಡಿಯೋನ ನೋಡಿ ಇದನ್ನೇ ಓದ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಇವಾಗ ಫಸ್ಟ್ ಲೆಸನಿಂದನೂ ಐತೆ, ಒಂದೊಂದು ಲೆಸನ್ಗೆ ಇದೆ. ಪೊಯಮ್ಸ್ಗೆಲ್ಲ ಬರೀ ಸಮ್ಮರೀಸ್ ಮಾತ್ರ ನಾನು ಕಳಿಸಿದ್ದೀನಿ, ಅಂದರೆ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಸಮ್ಮರೀಸ್ ಬಿಟ್ಟರೆ ಇನ್ನೇನು ಅದರಲ್ಲೇ ಇರುತ್ತಲ್ವ ಎಲ್ಲ. ಸೊ ಯು ಕ್ಯಾನ್ ರೈಟ್, ಬರಿಬೋದು ಆನ್ಸರ್ಸ್ ಅಂದ್ಕೊಂಡಿದ್ದೀನಿ. ಲೆಸನ್ಸ್ ಮಾತ್ರ ತುಂಬ ರಿಪೀಟೆಡ್ ಕ್ವೆಶನ್ಸ್ನ ಬರೆದ್ಬಿಟ್ಟು ಹಾಕಿದ್ದೀನಿ. ಓಕೆನಾ? ಸೊ ಬಾಬರಲ್ಲಿ ಒಂದು ಲೆಸನ್ ಓದ್ಕೊಳ್ಳಿ. ನಾನು ಅದು ಹಾಕಿಲ್ಲ, ಅದೊಂದು ಓದ್ಕೊಳ್ಳಿ ಅಷ್ಟೇ. ಫಸ್ಟ್ ಕ್ವೆಶನ್, ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ದು. ವೈ ಡಿಡ್ ಮಾರಾ ಲಾಸ್ಟ್ ಹಿಸ್ ಟೀತ್ ಆನ್ ದ ರೈಟ್ ಸೈಡ್? ಸೊ ಆನ್ಸರ್ಸ್ ತುಂಬ ಲೆಂತಿ ಇದೆ, ನೀವೇ ಓದ್ಕೊಳ್ಳಿ. ಈ ಥರ ಆನ್ಸರ್ಸ್ ಬರೆದ್ರೆ ಮಾರ್ಕ್ಸ್ ಕೊಡ್ಬೋದೇನು. ಯಾಕಂದರೆ ಕ್ವೆಶನ್ ಆನ್ಸರ್ಸಲ್ಲಿ ಯಾರಿಗೂ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡಲ್ಲ. ನಿಮ್ಮ ಅದೃಷ್ಟ ಕೊಟ್ಟರೆ ಈ ಥರ ಬರೆದ್ರೆ ಕೊಡ್ತಾರೇನೋ. 1 ಮಾರ್ಕ್ಸ್ ತೆಗಿಬೋದು ಅಷ್ಟೇ ಇದರಲ್ಲಿ. ನೀವು ಇದನ್ನೇ ಬರೆದು ಅಂಡರ್ಲೈನ್ ಎಲ್ಲ ಮಾಡಿ ಸ್ವಲ್ಪ ನೀಟಾಗಿ ಬರೆದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಡಿಡ್ ಮಾರಾಸ್ ವೈಫ್ ಫೈಂಡ್ ಆನ್ ದ ಓಪನಿಂಗ್ ಪ್ಯಾಕೆಟ್ ಆಫ್ ಮೀಟ್? ನೆಕ್ಸ್ಟ್ ಕ್ವೆಶನ್, ಹೌ ವಾಸ್ ಕೃಷ್ಣ ಕ್ಯೂರ್ಡ್ ಆಫ್ ಹಿಸ್ ಇಲ್ನೆಸ್ನ ಹೇಗೆ ಕ್ಯೂರ್ ಮಾಡಿಕೊಂಡ ಅಂತ ಕ್ವೆಶನ್ ನೋಡಿ. ಆನ್ಸರ್ಸ್ ಎಲ್ಲ ಓದ್ಕೊಳ್ಳಿ. ಹೌ ಡಿಡ್ ಮಾರಾ ಸರ್ಪ್ರೈಸ್ ಟು ಡಾಕ್ಟರ್ ಅಟ್ ಹುಲಿಹಿಂದಲು? ನೆಕ್ಸ್ಟ್ ಲೆಸನ್ ಆರ್ ಪೊಯಮ್, ಓರು ಮನುಷ್ಯನಲ್ಲಿ ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್ ವೇರ್ ದ ಏನ್ಷಿಯಂಟ್ ಟುಕ್ ಪ್ಲೇಸ್. ವಾಟ್ ವಾಸ್ ದ ರೂಟೀನ್ ಆಫ್ ದ ನರೇಟರ್ ಇನ್ ದ ಸಿಟಿ? ನೆಕ್ಸ್ಟ್ ಕ್ವೆಶನ್, ವಾಟ್ ವಾಸ್ ದ ರೂಟೀನ್ ಆಫ್ ದ ನರೇಟರ್ ಇನ್ ದ ಸಿಟಿ? ಆಯ್ತಲ್ವಾ, ಅದೇ ಕ್ವೆಶನ್ ಇಲ್ಲಿದೆ. ಗಿವ್ ಅನ್ ಅಕೌಂಟ್ ಆಫ್ ಎಂಬ್ರೇಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದ ನರೇಟರ್ ಅಟ್ ದ ರೆಸ್ಟೋರೆಂಟ್. ಸೊ ಇದು ತುಂಬ ಉದ್ದ ಇದೆ, ಆದರೂ ಓದಬೇಕಾಗುತ್ತೆ ಬಿಕಾಸ್ ಯು ಹ್ಯಾವ್ ಟು ಸ್ಕೋರ್. ಇಫ್ ಐ ವಾಸ್ ಅ ಟ್ರೀ, ಇದು ಕೂಡ ಫುಲ್ಲು ಸಮ್ಮರಿ ಕೊಟ್ಟಿದ್ದೀನಿ. ಓಕೆನಾ? ಸಮ್ಮರಿನ ಓದ್ಕೊಂಡ್ರೆ ಯು ಕ್ಯಾನ್ ರೈಟ್. ಹೆಂಗೆ ಕೇಳಿದ್ರು ಕ್ವೆಶನ್ ಹೆಂಗೆ ಕೇಳಿದ್ರು ಬರಿಬೋದು. ಲಾಸ್ಟ್ ಲೆಸನ್, ವಾಚ್ಮ್ಯಾನ್ ಆಫ್ ದ ಲೇಕ್. ಹೌ ಡಿಡ್ ಮಾರಾ ರಿಯಾಕ್ಟ್ ಟು ದ ಗಾಡೆಸ್ ವೆನ್ ಶಿ ಅಪಿಯರ್ಡ್ ಬಿಫೋರ್ ಹಿಮ್ ಫಾರ್ ಫಸ್ಟ್ ಟೈಮ್ ಆ್ಯಂಡ್ ಸೆಕೆಂಡ್ ಟೈಮ್? ನೆಕ್ಸ್ಟ್ ಕ್ವೆಶನ್ ಇದೆ, ಫುಲ್ ದೊಡ್ಡದಾಗಿದೆ. ಇದನ್ನು ಸೆಕೆಂಡ್ ಟೈಮು ಬರಿಬೇಕಲ್ವ. ಸೊ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಎಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಇಲ್ಲ ಅಷ್ಟೇ ಇದು. ಓಕೆ, ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ನಾನು ವೀಡಿಯೋ ಮಾಡೋದನ್ನು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.